ನಮಸ್ತೆ ಕರ್ನಾಟಕ. ಇವತ್ತು ಸೆಕೆಂಡ್ ರೈಡು ಮೈಸೂರಿಂದ ಹೊಸಳ್ಳಿಗುಡ್ಡ ಸಕಲೇಶ್ಪುರ. ಸೊ ನಾನು ನಮ್ಮ ಬ್ರೋ ಫಸ್ಟ್ ನಾವಿಬ್ಬರೇ ಮೀಟ್ ಆಗಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮಸ್ತಾಗಿ ಬೆಳಗ್ಗೆ ಚಳಿಗೆ ಒಂದು ದಮ್ ಹೊಡೆದು ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಆ್ಯಕ್ಚುಲಿ ಪ್ರತಿ ಸರಿ ನಾನೇ ಲೇಟಾಗಿ ಹೋಗ್ತಿದ್ದೆ, ಹಂಗಾಗಿ ಎಲ್ಲರೂ ನನಗೆ ಕಾಲ್ ಮಾಡಿ ಬೈತಾಯಿದ್ರು. ಇವತ್ತು ನಾವು ಬೇಗ ಹೋಗ್ತಿದ್ದೀವಿ, ಯಾರೂ ಕೂಡ ಬರ್ತಾಯಿಲ್ಲ, ಇನ್ನೂ ಬಂದಿಲ್ಲ, ಒಬ್ಬರು ಕೂಡ ಕಾಲ್ ರೆಸ್ಪಾನ್ಸ್ ಮಾಡಿಲ್ಲ. ನಾವು ಹೋಗೋಷ್ಟೊತ್ತಿಗೆ ಇನ್ನೂ ಯಾರ್ಯಾರು ಬರ್ತಾರೋ ನೋಡೋಣ. ಸೊ ಇನ್ನೊಂದು ಖುಷಿ ಏನು ಅಂತಂದರೆ, ನನಗೆ ಬ್ಯಾಂಗ್ಳೂರಿಂದ ರೈಡರ್ಸ್ ಬರ್ತಿದ್ದಾರೆ, ಅದೇ ಖುಷಿ ಗುರು. ಯಾಕಂದರೆ ಇಲ್ಲಿರೋ ರೈಡರ್ಸ್ ನಾನು ಎಷ್ಟೋ ಸರಿ ಮೆಸೇಜ್ ಹಾಕ್ತಾರೆ, ಬರೋಲ್ಲ. ಆದರೆ ಅವರು ಅಲ್ಲಿಂದ 4 ಗಂಟೆಗೆ ಎದ್ದು ಮೈಸೂರಿಗೆ ಬಂದು ಇಲ್ಲಿಂದ ಮೀಟಪ್ ಮಾಡ್ಕೊಂಡು ರೈಡ್ ಮಾಡ್ತಿದ್ದಾರಲ್ಲ, ಸೊ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ನಿಜವಾಗ್ಲೂ. ಸೊ ಅದೇ ಖುಷಿ ಇವತ್ತು, ಅದೇ ಸ್ಪೆಷಲ್ ರೈಡು. ಸೊ ಬ್ಯಾಂಗ್ಳೂರಿಂದ ಅಲ್ಲಿಂದ ರೈಡ್ ಮಾಡ್ತಿದ್ದಾರಲ್ಲ, ನೋಡೋಣ. ಒಳ್ಳೆ ಸಲ ಹೊಸ್ದಾಗಿ ಮೀಟ್ ಆಗ್ತಿರೋದು. ಆದರೆ ಒಬ್ಬರು ಮಾತ್ರ ಪರಿಚಯ ಮೊದಲಿಂದನೂ, ಮಿಕ್ದವರೆಲ್ಲ ಹೊಸ್ದಾಗಿ ಫಸ್ಟ್ ಮೀಟ್ ಆಗ್ತಿದ್ದೀವಿ. ಸೊ ಈ ರೈಡ್ನ ಕಂಪ್ಲೀಟಾಗಿ ಸಕ್ಸಸ್ ಮಾಡೋಣ. ಸೊ ಲೆಟ್ಸ್ ಗೋ. ಪ್ರತಿ ಸರಿ ನಾನು ಬರೋಕ್ಕಿಂತ ಮುಂಚೆ ಎಲ್ಲರೂ ಬಂದು ವೇಟ್ ಮಾಡ್ತಿರೋ, ನನಗೆ ಬೈಕೊಂತಾರೆ. ಇವತ್ತು ನಾನು ಬೇಗ ಬಂದಿದ್ದೀನಿ, ಯಾರೂ ಬಂದಿಲ್ಲ. ಸೊ ಹೊಸ್ದಾಗಿ ನಮ್ಮ ನೋಡು ಪೂಜೆ ಎಲ್ಲ ಮಾಡಿಸ್ಕೊಂಬಂದ್ಬಿಟ್ಟಾನೆ ನಮ್ಮರು. ಇವರು ಹೊಸ್ದಾಗಿ ನಮ್ಮ ರೈಡ್ ಜಾಯ್ನ್ ಆಗಿದ್ದಾರೆ, ಈ NS 200. ಸೊ ಇವತ್ತೊಂದು ಸಿಕ್ಕಿಲ್ಲ ನನಗೆ, ತುಂಬ ದಿನ ಆದಮೇಲೆ ಒಂದು NS ಸಿಕ್ಕಿತ್ತು. ಒಂದು ಡ್ರ್ಯಾಗ್ ವೀಡಿಯೋ ಮಾಡಿ ಪೋಸ್ಟ್ ಮಾಡೋಣ ಬ್ರೋ. ಸೊ ತುಂಬ ಜನ ಹೇಳಿದರು NS ಜೊತೆ ಒಂದು ಡ್ರ್ಯಾಗ್ ಮಾಡಿ ಅಂತ. ಸಿಕ್ಕೇ ಇಲ್ಲ, ಯಾರೂ ಸಿಕ್ಕಿರಲಿಲ್ಲ ಆ ಥರ. ಓಕೆ ಮಾಡೋಣ ಒಂದು. ಮಿಗ್ದವ್ರು ಯಾರೂ ಬಂದಿಲ್ಲ, ನಾವು ವೇಟ್ ಮಾಡೋದೆ ನಮ್ಮ ಕರ್ಮ ಅಲ್ಲ, ನಮ್ಮ ಧರ್ಮ. ಬರಲಿ, ಯಾರ್ಯಾರು ಬೈತಾರೋ. ಗುರು, ಈ ಸರ್ಕಲ್ ನಾನು ಎವ್ರಿ ಸಂಡೇ ಬಂದಾಗೆಲ್ಲ ಕಣ್ಣು ಕಾಣೋದು ನವ ಜೋಡಿಗಳು ಗುರು. ಎಲ್ಲ ಮದುವೆ ಆಗೋಕ್ಕೆ ಎಲ್ಲ ತುದಿಗಾಲಲ್ಲಿ ನಿಂತವೆ. ಅಲ್ಲಿ ನೋಡ್ರೆ ವೀಡಿಯೋ ಶೂಟು, ಇಲ್ಲಿ ನೋಡ್ರೆ ಶೂಟು, ಫುಲ್ ರೌಂಡಲ್ಲೆಲ್ಲ ಫುಲ್ ವೀಡಿಯೋ ಶೂಟು. ಹುಡುಗಿ ನಮ್ಮದು ಒಂದು ಜೀವನ ಅಥ್ವಾ ನಮ್ಮ ಬಾಳಿಗಿಷ್ಟು ಬೆಂಕಿ ಹಾಕಿ ಇಲ್ಲಿ ನೋಡ್ರಿ, ಎಲ್ಲಿ ನೋಡ್ರೂ ಬಾಯ್ಸು, ಏನು ಎಲ್ಲಿ ನೋಡ್ರೂ ಬಾಯ್ಸ್, ಕಪಲ್ಸು ವೀಡಿಯೋ ಶೂಟು. ನಾವು ಬರೀ ಇದನ್ನ ನೋಡಿನೇ ಬೇಜಾರಾಗ್ಬಿಟ್ಟಿದ್ದೀವಿ. ಅರ್ಧ ಜೀವನನೇ ಕಳೆದೋಯ್ತು. ಇದನ್ನ ನೋಡೋಕ್ಕಾಗದೆ, ಕಣ್ಣು ಮುಚ್ಚಕ್ಕಾಗದೆ, ನಮ್ಮ ಬಾಳಿಗಿಷ್ಟು ಬೆಂಕಿ ಹಾಕ. ಇದು ನೀನು ಬರೋದಾದ್ರೆ ಬರಬೇಕು. ನಿದ್ದೆ ಬಂದ್ಬಿಡ್ತಾ ನೋಡು, ಎಲ್ಲಿಷ್ಟು ಜನ ಒಬ್ಬನಿಗೋಸ್ಕರ ವೇಟ್ ಮಾಡೋರು ಅಂದರೆ ಇವನು ಎಷ್ಟು ಡಿಲೇ ಆಗಿರ್ಬೇಕು. ಅವ್ರು ಬೆಂಗಳೂರಿಂದ ಬಂದಿರೋದು ಅಷ್ಟು ರೈಡರ್ಸು, ಇವನೊಬ್ಬನೇ ಡಿಸಪಾಯಿಂಟ್ ಮಾಡಿರೋದು. ಇರೋದು 4 ಅಡಿ, ಅವನೇ 4 ಅಡಿಲೇ ಕಾಲಿಟ್ಟಲ್ಲ, ಅದರಲ್ಲಿ ಈ ಮಟ್ಟಿಗೆ ಹೊಡ್ಕೊ ಬಂದ. ಜೈ ಬಜರಂಗಿ ಬಲಿ. ಓಕೆ, ಹಾಂ. ಸೊ ಎಲ್ಲರೂ ಬೆಂಗಳೂರಿಂದ ಬಂದು ಇಲ್ಲಿ ಕಂಪ್ಲೀಟಾಗಿ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇಷ್ಟೊತ್ತು ಡಿಲೇ ಆಯಿತು. ಬ್ರೋ ಫಾಲೋ ಅಪ್ ಮಾಡಿರಿ. ಗಣಿ ಮುಂದೆ ಹೋಗು, ಅವ್ರ ರೂಟು ಸರ್ಕಲ್ ಒಂದು ರೌಂಡ್ ಹಾಕ್ರಿ ಬ್ರೋ. ಒಂದು ರೌಂಡು ಲೇನಲ್ಲಿ ಹೋಗ್ರಿ, ಲೇನು. ಹಾಂ, ಇಲ್ಲಿ ಹೊಡೆದ್ಬಿಟ್ಟು ಹಿಂಗೆ ಮಾಮೂಲಿ ಇರೋದಲ್ಲಿ ಆಗುತ್ತೆ. ನಡಿ ಬ್ರೋ, ಹೋಗ್ರಿ.
ರೈಡ್ ಮಾಡ್ತಿರೋದು ಸಖತ್ ಮಜಾ ಐತೆ. ಬೆಂಗಳೂರಿಂದ ಹುಡುಗ ನಮ್ಮ ವಾಯ್ಸೆಲ್ಲ ಬಂದವರಲ್ಲ ಏನು ಬರೋ ರೋಡ್ ಫುಲ್ಲು ನಮ್ಮದೇ ಅವಳಿ. ಅಯ್ಯೋ 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 ರೋಡ್ ಫುಲ್ಲು ಬ್ಲಾಸ್ಟ್ ಆಗ್ತಾ ಇತ್ತು ಗುರು. ಬಟ್ ಯಾರು ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ, ಅದೇ ಬೇಜಾರಾಗ್ತಿರೋದು. ರೋಡ್ ಫುಲ್ಲು ನಮ್ದೆ ಅವಳಿ. ಯಪ್ಪ 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 ಎಲ್ಲ ದರ್ಶು ಫುಲ್ಲು ರೋಡೇ ಬ್ಲಾಸ್ಟ್ ಮಾಡ್ತಾರ. ಹೋಗಿ ಏನು ಕ್ರೇಜ್ ಗುರು. ಯಪ್ಪ 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 ಮಾಡು ವಿಡಿಯೋ ಬಾಯ್ ಬಾಯ್. ಫುಲ್ಲು ತಿಂಡಿ. ಯಪ್ಪ 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 ಯಪ್ಪ. ನೋ ರೂಲ್ಸ್ ನೋ ಟ್ರಾಫಿಕ್. ಕೀಪ್ ಮೇಂಟೈನ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರಪ್ಪ. ನಾವು ಲಾಕ್ ಆದ್ವಿ ದೀಪು. ನಂದು 220 ಇದು, ದರ್ಶದು ಒಟ್ಟು 4 ಗಾಡಿ ಇದು. ರೋಡ್ ಬ್ಲಾಸ್ಟ್ ಆಯ್ತಾಯ್ತು ಅಲ್ಲೆಲ್ಲ ಪೊಲೀಸ್ ರೋಡ್. ಅಲ್ಲಿ ಮುಂದೆ ಮಾಡಿಸ್ಕೊಳಂಬ, ಡಬಲ್ಸ್ ಅವರಲ್ವಾ ಅವ್ನು. ಇನ್ನೊಂದು ಗಾಡೀಲಿ ಅವರಲ್ಲ, ಅವ್ರು ಕೊಟ್ಟು ಮಾಡ್ಕೊಳ.
ಫುಲ್ಲು ಬ್ಲಾಸ್ಟ್ ಸಾಕಾಗೈತೆ, ರೋಡ್ ಫುಲ್ಲು ಬ್ಲಾಸ್ಟ್ ಆಗ್ಬಿಟ್ಟೈತೆ. ಆರಾಮ್ಸೆ ರೆಡಿ. ಯಾರು ಫ್ಯೂಯಲ್ ಹಾಕ್ಸ್ಬೇಕು? ಅವ್ರು ಯಾರೋ ಒಬ್ರು ಫ್ಯೂಯಲ್ ಹಾಕ್ಸ್ಬೇಕಂತೆ. ಸ್ಲೋ ಮಾಡ್ಕೊಂಡ್ರಿ ಬ್ರೋ. ಈ ರೇಂಜ್ಗೆ ಕೋಳೆ. ರೈಡ್ ಕೂಡ ಯಾರ್ಯಾರು ಏರ್ ಇಡ್ಸ್ಕೊಬೇಕು, ಫ್ಯೂಯಲ್ ಹಾಕ್ಸ್ಕೊಬೇಕು, ಹಾಕ್ಸ್ಕೊಂಬಿಟ್ರಿ. 2 ರೌಂಡ್ ಹೊಡೆದಾಡ್ಬಿಟ್ರೆ ಅಷ್ಟೇ, ನಮ್ಮನ್ನ ಹಾಕೊಂಡು ಗುಂಬಿಡ್ತಾರೆ. ಬ್ರೋ ಇನ್ನೂ ಬಂದಿಲ್ಲ, ಅವರೆಲ್ಲ ಒಟ್ಟಿಗೆ ಬಂದು ಹೊಡೆದ್ಬಿಟ್ಟಿದ್ರೆ ಅಯ್ಯೋ ಇನ್ನೂ ಸಾಯ್ಕಿತ್ತು ರೈಡ್. ಹಾಂ, ಬಟ್ ರೋಡ್ ಹೆವಿ ಬ್ಯುಸಿ ಐತೆ. ಇದು ರಿಸ್ಕ್ ತೊಗೊಂಬೇಡ್ರಿ ಬ್ರೋ. ರೋಡ್ ಆಗಲಿ, ರೋಡು ಹೆವಿ ಬ್ಯುಸಿ ಇವತ್ತು. ಈ ಕಡೆಯಿಂದ ಆರಾಮ್ಸೆ ಪೀಸಾಗಿ ಹೊಡೀರಿ ಅಲ್ಲಿವರೆಗೂ. ಸಿಂಗಲ್ ರೋಡು, ಯಾಕಂದರೆ ಇದು ಮಡಿಕೇರಿ ಹೋಗೋ ರೂಟು ಎಲ್ಲ ಫುಲ್ಲು ಗಾಡಿಗಳು ಹೆವಿ. ಸೊ ಅವ್ರಿಗೂ ಹೇಳ್ತೀನಿ, ಸ್ವಲ್ಪ ಪೀಸಾಗಿ ಹೊಡೀರಿ, ರಿಸ್ಕ್ ತೊಗೊಬೇಡ್ರಿ. ನೀವು ಹೊಡ್ಕೊಂಡೆ ಹೋಗ್ಬಿಟ್ರೆ ಅಲ್ಲಿ ಮುಂದೆ ರೈಟ್ಗೆ ಹೋಗ್ಬೇಕು. ಯೋಚನೆ ಮಾಡಿರಿ. ಹಾಸನ್ ಆಮೇಲೆ ಆ ರೋಡಲ್ಲಿ ಈ ಥರ ರಾಶ ಬರೋಕ್ಕಾಗಲ್ಲ. ಆಮೇಲೆ ಅದು ಒಂದೇ ಆದ್ರಿಂದ ರೋಡಕ್ಕೆ ಮಾಡೋಕ್ಕಾಗಲ್ಲ, ಬೇಗ ಒಂದೇ ಹೋಗ್ಬೇಕು. ಬಟ್ ಸ್ವಲ್ಪ ಹೆವಿ ರಫ್ ಹೊಡಿಯೋದ ಹೇಳ್ತೀನಿ ಅವ್ರು ಬರಲಿ. ಓವರ್ ರಿಸ್ಕ್ ತೊಗೊಂಡು ಹೊಡಿಬೇಡ್ರಿ ಯಾರೂ. ಓವರ್ ರಿಸ್ಕ್ ಯಾರು ತೊಗೊಂಬೇಡ್ರಿ. ಅವ್ರು ಹೋದ್ರು ಇವ್ರು ಹೋದ್ರು, ನಾನು ಪಾಸ್ ಆಗಬೇಕು ಬಿಟ್ಕೊಟ್ಬಿಡ್ರಿ. ಬೇಡ, ರಿಸ್ಕ್ ತೊಗೊಳೋದು ಬೇಡ, ಪೀಸಾಗಿ ಹೊಡೀರಿ. ಯಾಕಂದರೆ ಯಾರಿಗಾರು ಒಂಚೂರು ನೋವಾದ್ರು ರೈಡ್ ಡಿಸಪಾಯಿಂಟ್ ಆಗಿಬಿಡುತ್ತೆ. ಯಾವ ಸ್ಪೀಡಲ್ಲಿ ಇರ್ತದೆ ಅಂತ ಗೊತ್ತಿರ್ಬೇಕು. ಯಾಕಂದರೆ ಇವಾಗ ನಾವು ನೀವು ಹಿಂದೆ ಯಾವುದೇ ಕಾರಣಕ್ಕೂ ನೀವು ಹಿಂದೆ ಯಾವುದೇ ಕಾರಣಕ್ಕೂ ಟರ್ನ್ ಮಾಡಿ ನೋಡಲ್ಲ, ಹಿಂದೆ ಪಕ್ಕದಲ್ಲಿ ಬತ್ತೈತಾ ಗಾಡಿ ಇಲ್ಲ ಅಂತ. ನೀವು ಒಂದು ಮೈಂಡ್ ಸೆಟ್ಟಲ್ಲಿ ಗಾಡಿ ಬತ್ತೈತಾ ಸ್ಪೇಸ್ ಕೊಡ್ರಿ, ಹೋಗ್ಲಿ. ಅವರು ಏನಾಗಲ್ಲ, ಮುಂದೆ ಬರೋ ಎಲ್ಲ ಜೊತೆಲೇ ಹೋಗ್ತಾ ಇರ್ತಾರೆ, ಆಯಿತಾ. ಅವನು ಓವರ್ಟೇಕ್ ಮಾಡಬೇಕು, ಇದು ಮಾಡಬೇಕು. ಸುಮ್ಮನೆ ಎಲ್ಲರೂ ಒಂದೇ ಥರ ರಫಾಗಿ ಹೊಡೆದ್ಬಿಟ್ರೆ ಅಲ್ಲೇ ಕ್ರ್ಯಾಶಸ್ ಆಗೋದು, ಆಯಿತಾ.